ಮಾನ್ಯ ಸಭಾಪತಿಗಳ ಚುಕ್ಕೆ ಗುರುತಿನ ಪ್ರಶ್ನೆ 127 ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳಲು ಬಯಸುತ್ತೇನೆ. ಸಭಾನಾಯಕರು ಮುಖ್ಯಮಂತ್ರಿ ಸಾಮಾನ್ಯ ಫಸಲಾಗಿದೆ. ಮಾನ್ಯ ಸಭಾಪತಿಗಳ ಭಾಳ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ರಾಜ್ಯದಲ್ಲಿರುವ ಮೂಲ ಆದಿವಾಸಿಗಳು ಜೇನುಕುರುಬ, ಕೊರಗ, ಈ ರೀತಿಯಾಗಿರ್ತಕ್ಕಂಥ ಈರುಳಿಗ, ಸೋಲಿಗ, ಸಿದ್ದಿ, ಬೆಟ್ಟ ಕುರುಬ, ಕುಡಿಯ, ಮಲೆಕುಡಿಯ, ಪಣಿಯನ್ನು, ಎರವ, ಅಸಲರು ಮತ್ತು ಗೌಡಲು, ಈ ರೀತಿಯಾಗಿ 12 ಅರಣ್ಯಾಧಾರಿತ ಮೂಲ ಆದಿವಾಸಿಗಳ ಬುಡಕಟ್ಟುಗಳ ಅಭಿವೃದ್ಧಿಗಾಗಿ ವಿಶೇಷ ಅಭಿವೃದ್ಧಿಗಳ ಯೋಜನೆಯನ್ನು ರೂಪಿಸುವ ಜೊತೆಗೆ ಅವರ ಬಗ್ಗೆ ಕಲೆ, ಸಂಸ್ಕೃತಿ, ಭಾಷೆ ಮತ್ತು ಇತರ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿ ಉಳಿಸಿಕೊಳ್ಳಲು ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ. ಅದಕ್ಕೆ ಸಾಕಷ್ಟು ಅನುದಾನವನ್ನು ಒದಗಿಸಿದ್ದೀರಾ. ಅದರ ಕಾರ್ಯ ವೈಖರಿ ಯಾವ ರೀತಿ ನಡೀತಾ ಇದೆ, ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಏನು ಅಂತೇಳಿ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಬಯಸಿದ್ದೆ. ಆದರೆ ಧ್ವನಿ ಇಲ್ಲದ ಸಮಾಜ ಇವೆಲ್ಲ. ಧ್ವನಿ ಇಲ್ಲದ ಸಮಾಜ ಅನ್ನೋದಕ್ಕಿಂತ ಇವರಿಗೆ ಪ್ರಾತಿನಿಧ್ಯವೇ ಇಲ್ಲದೆ ಇರ್ತಕ್ಕಂಥವ್ರು, ವಿಶೇಷವಾಗಿ ಕಾಡು ಮತ್ತು ಕಾಡಂಚಿನಲ್ಲಿರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥವ್ರು, ಇವ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ಅವರು ಆದಿವಾಸಿಗಳು ಇರ್ತಕ್ಕಂಥ ವರದಿಯನ್ನು ಅವ್ರು ಕೊಟ್ಟರೆ ಅವ್ರು ಬಂದು ಪಾಪ ನನ್ನನ್ನು ಭೇಟಿ ಮಾಡಿ, ಕೃಷ್ಣಮೂರ್ತಿ ಅಂತೇಳಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಇರುಳಿಗ ಮೊದಲನೇ ಗ್ರಾಜ್ಯುಯೇಟ್, ಅವನು ನಮ್ಮ PhD ಮಾಡಿರ್ತಕ್ಕಂಥವನು, ಹಲವರ ಸಹಾಯದಿಂದ ಅವನು ಮಾಡಿದ್ದಾನೆ. ಅಂಥ ಒಬ್ಬ ಹುಡುಗ ಸ್ವಲ್ಪ ಈ ಒಂದು ವಿಚಾರದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವರದಿಯನ್ನು ನೋಡಿದ್ರೆ ನಮಗೆ ಗಾಬರಿ ಆಗ್ತದೆ. ಬಜೆಟ್ನಲ್ಲೂ 25-26ರ ಬಜೆಟ್ನಲ್ಲೂ ಕೂಡ ಇವ್ರ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಪ್ರಸ್ತಾಪ ಮಾಡಿ ಇವ್ರಿಗೆ ನಾವು ವಿಶೇಷವಾಗಿ ಇವ್ರಿಗೆ ಸಾಕಷ್ಟು ಅನುದಾನವನ್ನು ಒದಗಿಸ್ತೀವಿ ನಾವು ಅಂತ ಹೇಳ್ತೀವಿ. ಆದರೆ ಈ ಉತ್ತರ ಸಂಪೂರ್ಣ ನಿರಸವಾಗಿರ್ತಕ್ಕಂಥ ಉತ್ತರ. ನಾನು ಮುಖ್ಯಮಂತ್ರಿಗಳಿಂದ ಈ ಉತ್ತರವನ್ನು ಬಯಸಿ ನಿರೀಕ್ಷೆ ಮಾಡಿರಲಿಲ್ಲ. ಮಾನ್ಯ ಸಭಾಪತಿಗಳೇ, ಧ್ವನಿ ಇಲ್ದಕ್ಕಂಥ ಸಮಾಜಕ್ಕೆ ನಾವು ಸಮಾಜವನ್ನು ನಿರ್ಮಾಣ ಮಾಡ್ಬೇಕಂತ ಒಂದು ದೈವಾದಂಥ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ನಮ್ಮ ಸರ್ಕಾರದಿಂದ ಇಂಥ ಒಂದು ಉತ್ತರ ಬರ್ತದೆ ಅಂತಕ್ಕಂಥ ನಿರೀಕ್ಷೆ ನನ್ನಲ್ಲಿ ಇರಲಿಲ್ಲ. ಯಾಕಂದ್ರೆ ಇವ್ರ ಧ್ವನಿನೇ ಇಲ್ಲ. ನೀವು ನೋಡಬೇಕು, ಪಣಿಯನ್ನಂಥ ಒಂದು ಪಣಿಯನ್ನ ಸಮಾಜ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಅವ್ರ ಸಂಖ್ಯೆ ಇರೋದೇ 258 ಮಹಿಳೆಯರು, 237 ಪುರುಷರು. ಇಡೀ ಸಮಾಜದ ಒಟ್ಟು ಜನಸಂಖ್ಯೆನೇ ಅಷ್ಟು. ಕುಡಿಯ ಮತ್ತು ಮಲೆಕುಡಿಯ, ಕೊಡಗು, ಉಡುಪಿ, ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥದ್ದು 1068, 1101 ಮಹಿಳೆಯರು, 1068, 1101 ಪುರುಷರು. ಆಮೇಲೆ ಇವರು ಎಲ್ಲಾ ಸಮಾಜಗಳಿಗೂ ಈ ಎಲ್ಲ ಮೂಲ ಆದಿವಾಸಿಗಳಿಗೂ ಅಲ್ಲ, ನಾನು ಹೇಳ್ತಕ್ಕಂಥದ್ದು ತಾವು ಬಹಳ ಹಿರಿಯರಿದ್ದೀರಿ. ಈ ಸಮಾಜದ ಆದಿವಾಸಿಗಳ ಬಗ್ಗೆ ಅದು ಇಂಪಾರ್ಟೆಂಟ್ ಇದೆ. ಅವ್ರಿಗೆ ಬಹಳ ಲೆಕ್ಕ ತೆಗೆದಾಗ ಅದು ಏನು ಕರೆಕ್ಟ್ ಹೇಳಿ. ಫಸ್ಟ್ ಗೌರ್ಮೆಂಟ್ ನಾನೊಂದೆರಡು ನಿಮಿಷ ನೀವು ಮಾತಾಡಕ್ಕೆ ಅವಕಾಶ ಕೊಟ್ಬಿಡಿ ಮಾನ್ಯ ಸಭಾಪತಿಗಳು. ಯಾಕಂತಂದ್ರೆ ಇವ್ರಿಗೆ ಯಾರು ವಾಯ್ಸೇ ಇಲ್ಲ, ಧ್ವನಿನೇ ಇಲ್ಲ. ಧ್ವನಿ ಇಲ್ಲದೆ ಇದ್ದವ್ರಿಗೊಂದು ಅವಕಾಶ ಬರುತ್ತೆ. ನೀವು ದಯಮಾಡಿ ಬೇಗ. ಈ ಗೌಡಲು ಸಮಾಜನೂ ಅಷ್ಟೇ 4282 ಪುರುಷರು, 4335 ಮಹಿಳೆಯರು. ನಾನು ಪ್ರತಿನಿಧಿಸ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಜಿಲ್ಲೆ ಇರುಳಿಗರಿದ್ದಾರೆ. 4992 ಮಹಿಳೆಯರು, 5267 ಪುರುಷರು. ನಾನು ಈ ರೀತಿಯಾಗಿ 12 ಸಿದ್ಧಿ ಇರ್ಬೋದು, ಈ ಎಲ್ಲ ಸಮಾಜಗಳ ಅಸಲರು ಇರ್ಬೋದು, ಬೆಟ್ಟ ಕುರುಬರು ಇರ್ಬೋದು, ಎಲ್ಲರ ಜನಸಂಖ್ಯೆಯು ಇದೇ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ನಾವು ಕ್ಷೀಣಿಸ್ತಾ ಇರ್ತಕ್ಕಂಥದ್ದು. ಜನಸಂಖ್ಯೆ ಬೇರೆ ಕಡೆ ಎಲ್ಲ ಏರ್ತಾ ಇದ್ರೆ ಈ ಸಮಾಜದ ಜನಸಂಖ್ಯೆ ಕ್ಷೀಣಿಸ್ತಾ ಇದೆ ದಿನೇ. ಇವರು ಹಲವಾರು ಕಾಯಿಲೆಗಳಿಗೆ, ಪೌಷ್ಟಿಕ ಆಹಾರಾಂಶಗಳ ಕೊರತೆಯಿಂದ, ಇನ್ನಿತರ ವಿಶೇಷ ಕಾರಣಾಂತರಗಳಿಂದ ಈ ಸಮಾಜದ ಜನಸಂಖ್ಯೆ ನಮ್ಮ ಮುಂದೆನೆ ನಾವು ಯಾವುದೋ ಪ್ರಾಣಿ ವನ್ಯಜೀವಿಗಳು ಕ್ಷೀಣಿಸ್ತಾ ಇದೆ ಅಂತೇಳಿ ಅವಕ್ಕೆ ಆದ್ಯತೆಯ ರೂಪದಲ್ಲಿ ನಾವು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವ್ರ ಜನಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ನಾವು ನಾಗರಿಕ ಸಮಾಜವಾಗಿ ನಾವು ಕೆಲಸವನ್ನು ಮಾಡ್ತೀವಿ. ನಮ್ಮದೇ ಆದಂಥ ಮನುಷ್ಯರ ರೂಪದಲ್ಲಿರ್ತಕ್ಕಂಥ ಇವರು ಆದಿವಾಸಿಗಳ ಬಗ್ಗೆ ನಾವು ನಾಗರಿಕ ಸಮಾಜವಾಗಿ, ಒಂದು ಸರ್ಕಾರವಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದಿದ್ರೆ ಹೇಗೆ? ನಿರ್ವಹಣೆ ಮಾಡ್ಲಿಕ್ಕೆ ಅವ್ರು ಕೇಳಿರ್ತಕ್ಕಂಥ ಹಣ ದೊಡ್ಡ ಹಣ ಏನಲ್ಲ. ಒಟ್ಟಾರೆ ಅವ್ರು ಕೇಳಿರ್ತಕ್ಕ ಅವ್ರು ಒಂದು 11 ಹುದ್ದೆಗಳನ್ನು ಕೇಳಿ ಒಂದು ಮೂಲ ಆದಿವಾಸಿಗಳ ಅಧ್ಯಯನ ಸಮಿತಿ ಮಾಡಬೇಕು. ಆಮೇಲೆ ಇವ್ರು ಎಲ್ರಿಗೂ ವಿಶೇಷವಾದಂಥ
ಭಾಷೆ, ಅವ್ರದ್ದೇ ಆದಂತ ಪಣಿಯನ್ಗೆ ಒಂದು ಭಾಷೆ, ಇರಳಿಗರಿಗೆ ಒಂದು ಭಾಷೆ, ಬೆಟ್ಟ ಕುರುಬರಿಗೆ ಒಂದು ಭಾಷೆ, ಜೇನು ಕುರುಬರಿಗೆ ಅವ್ರದೇ ಆದಂತ ಒಂದು ಭಾಷೆ, ವಿಶೇಷ ಸಂಸ್ಕೃತಿ ಮತ್ತು ಭಾಷೆಗಳಿರ್ತಕ್ಕಂಥದ್ದು. ಇವೆಲ್ಲವೂ ಕುಸಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಕೇಳಿರ್ತಕ್ಕಂಥದ್ದು. ಒಟ್ಟಾರೆ ಅವರು ಕೇಳಿರ್ತಕ್ಕಂಥ ಬಡ್ಜೆಟೇ ಒಂದು 3 ಕೋಟಿ ರೂಪಾಯಿ ಆಗ್ಬೋದಿಲ್ಲ ಅಷ್ಟೇ. ಅದನ್ನ ಕೊಡ್ಲಿಕ್ಕೆ ಈ ಬುಡಕಟ್ಟು ಅಧ್ಯಯನ ಸಮಿತಿಯಲ್ಲಿ ಅವರಲ್ಲೇ ನೀವು ಕೊಡಿ ಅಂತಂದ್ರೆ ಇವ್ರು ಧ್ವನಿನೇ ಇಲ್ಲ. ಆಮೇಲೆ ಇನ್ನೂ ಒಂದು ವಿಶೇಷ, ಈಗ ಮೊನ್ನೆ ನಾವು ಮಾತಾಡ್ತಾ ಇದ್ರು, ಐವನ್ ಡಿಸೋಜ ಅವರು ಒಂದು ಅಭಿನಂದನೆ ತಮ್ಮ ಮುಖೇನ ಸಲ್ಲಿಸಲಿಕ್ಕೆ ಇರುಳಿಗರಿಗೆ ಒಂದು ಮೊದಲನೇ ಡಾಕ್ಟ್ರು ಪದವಿಯನ್ನ ಪಡೆದಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಈ ಸದನ ನಿರ್ಣಯ ಕೂಡ ಕೈಗೊಳ್ತು. ಅವ್ರಿಗೆ ಎಲ್ಲಿ ಉದ್ಯೋಗ, ನಾವು ಎಲ್ಲಿ ಉದ್ಯೋಗ ತಗೋಬೇಕು, ಯಾರು ನಮ್ಗೆ ಉದ್ಯೋಗ ಕೊಡ್ತಾರೆ ಅವ್ರು ಹೇಳೋದು ಮಾತಾಡಕ್ಕೆ ಅವಕಾಶ ದಯಮಾಡಿ. ನೋಡಿ 3 ಕೋಟಿ ಯಾವುದು ಲೆಕ್ಕಲ್ಲ ಅವ್ರು ಹೇಳೋದು. ನೋಡಿ ಸರ್ಕಾರ ಅವ್ರು ಹೇಳೋದು ಭಾಳ ಸೂಕ್ತಿದೆ. ನೋಡಿ 3 ಕೋಟಿ ಯಾವ ಸರ್ಕಾರ. ಈಗಾಗಲೇ ಅವ್ರು ಹೇಳಿದಂತೆ ಈಗಾಗಲೇ ಮೈಸೂರಿನಲ್ಲಿ 4/2/2015 ಅಲ್ಲ ಕೇಂದ್ರ ಅದನ್ನು ಉತ್ತರ ಬಿಡಿ. ಅದರಲ್ಲಿ ಒಂದು ಘಟಕ 3 ಕೋಟಿ ದುಡ್ಡು ಕೇಳ್ತಾರ ಅವ್ರು, ಅದಕ್ಕೆ ಯೋಗ್ಯತೆ ಅದನ್ನ ಮಾಡಕ್ಕೆ ಹೇಳಿ ಸರ್ಕಾರ ತೋಳಿ. ಆಯ್ತು ಸರ್, ಈಗ ಅವ್ರು ಹೇಳಿರ್ತಕ್ಕಂಥ 3 ಕೋಟಿ ಕೊಡ್ತೀವಿ ಅಂತ ಹೇಳಿ. ಈಗಾಗಲೇ ಅವ್ರಿಗೆ ಏನು ಪ್ರಸ್ತುತ ಇರತಕ್ಕಂಥ ಸಿಸ್ಟಮ್ನೆಲ್ಲ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಅವ್ರು ಹೇಳಿರುವಂಥ ರೀತಿಯಲ್ಲಿ ಅವರು 13 ಮೂಲ ಜಾತಿಯ ಆದಿವಾಸಿಗಳಿಗೆ ಪ್ರತ್ಯೇಕವಾದಂಥ ಒಂದು ಬಜೆಟ್ ಮಾಡಬೇಕು ಅಂತ ಹೇಳ್ತಾರೆ. ಈಗ ಒಟ್ಟಾರೆ ಬಜೆಟ್ನಲ್ಲಿ 1,82,00,000 ಈಗ ಆಲ್ರೆಡಿ ಖರ್ಚು ಮಾಡಿದ್ದಾರೆ ಇಲ್ಲಿವರೆಗೂ. ಮುಂದೆ ಇರತಕ್ಕಂಥ ಇದರಲ್ಲಿ ಅವ್ರು ಹೇಳಿದಂಗೆ 13 ಮೂಲ ಆದಿವಾಸಿಗಳಿಗೆ ಪ್ರತ್ಯೇಕವಾದಂಥ ಬಜೆಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. 25-26ರಲ್ಲಿ ಘೋಷಣೆ ಆಗಿದೆ. ಖಂಡಿಕೆ ಸಂಖ್ಯೆ ನನಗೆ ಸಿಗ್ತಾ ಈಗ ಹೇಳ್ತೀನಿ ನಾನು. ಅದನ್ನ ಇವ್ರು ಮಾತಾಡಿರ್ತಕ್ಕಂಥದ್ದನ್ನ ಕೊಟ್ರೆ ಸಾಕಾಗಿದೆ. ಆಲ್ರೆಡಿ ಕಮಿಟೆಡ್ ಸರ್, ಬಡ್ಜೆಟ್ ಕಮಿಟೆಡ್. ಆ ಕಮಿಟೆಡ್ ಅನ್ನ ಮಾಡೋದಕ್ಕೆ ನಾನು ಮುಖ್ಯಮಂತ್ರಿಗಳಿಂದ ಏನೋ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಈ ಖಾತೆ ಮುಖ್ಯಮಂತ್ರಿಗಳು ಬರ್ತಾರೆ, ಸಮಾಜಕ್ಕೆ ಒಂದು ನ್ಯಾಯ ಸಿಗ್ತದೆ, ನಾವು ಧ್ವನಿ ಎತ್ತಿದ್ರೆ ನಿಜಕ್ಕೂ ಇವತ್ತು ಅವ್ರ ಬದುಕಕ್ಕೆ ಒಂದು ಬಂಗಾರ ಆಗ್ತದೆ. ಬಂಗಾರ ಆಗೋದು ಬೇಡ, ಆ ಕ್ಷೀಣಿಸ್ತಾ ಇರ್ತಕ್ಕಂಥವ್ರ ಸಮಾಜಕ್ಕೆ ಒಂದು ನೆರವು ಸಿಗ್ತದೆ ಅನ್ನೋ ಒಂದು ಖಚಿತವಾದಂತ ಭರವಸೆ ಮುಖ್ಯನ ಸಮಾಜ ನಿರೀಕ್ಷೆ ಇಟ್ಕೊಂಡಿದೆ. ಸರ್ ಅವ್ರು ಉದ್ಯೋಗ ಮಾಡಿ ಅವರು ಸರ್ ಉದ್ಯೋಗಸ್ಥರಾಗಿ ಗ್ರಾಜುಯೇಟ್ಸ್ ಆಗಿ ಈಗ ತಿಳ್ಕೊತಾರ. ಈಗ ಸರ್ ಹೇಳ್ಬಿಡ್ತೀನಿ, ಅವ್ರಿಗೆ ಉದ್ಯೋಗ ಸಿಕ್ತೆ ಮತ್ತೆ ಅವರು ಕುಡಿತದ ದಾಸಕ್ಕೆ ಒಳಗಾಯ್ತಾವ್ರೆ, ಅದು ನಿರಾಶರಾಗ್ತಾವ್ರೆ. ಈ ಕಡೆ ಅವ್ನ ಉದ್ಯೋಗ ಅವ್ನು BSc ಏನೋ ಗ್ರಾಜುಯೇಟ್ ಆಗ್ಬಿಡ್ತಾನೆ, ತಿರ್ಗಾ ಹೋಗಿ ಅವನು ಪಾರಂಪರಿಕವಾಗಿ ಅವನು ಆ ಕಾಡಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ಕಡೆ ಅವನಿಗೆ ಉದ್ಯೋಗನೂ ಇಲ್ಲ. ಸರ್ ಅವ್ರು ಡಿಪ್ರೆಷನ್ ಆನ್ಸೈಟಿಗೆ ಹೋಗಿ ಆ ಸಮಾಜಕ್ಕೆ ಕುರ್ತಕ್ಕೆ ಒಳಗಾಗ್ತಕ್ಕಂಥ ಸಮಾಜ ಅವ್ರು ಎಲ್ಲಿ ಬೇರೆಯವ್ರಿಗೆ ಎಲ್ಲಿ ಪ್ರೇರಣೆ ಕೊಡಕ್ಕೆ ಸಾಧ್ಯ? ನೀವು ಇನ್ನುಳಿದವ್ರಿಗೆ ನೀವು ವಿದ್ಯಾಭ್ಯಾಸಕ್ಕೆ ಹೋಗ್ಬಿಟ್ರಪ್ಪ, ಕಾಡಿಗೆ ಗೆಣಸು ಏನೋ ಹಣ್ಣು ಹಂಪಲು ಎಲೆ ಸೊಪ್ಪು ತಿಳ್ಕೊಂಡು ಇದ್ಬಿಡೋಣ ಅನ್ನೋ ಅದಕ್ಕೆ ಮತ್ತೆ ಅವರು ಅನಾಗರಿಕತೆ ಎಡೆಗೆ ಹೋಗ್ತಕ್ಕಂಥ ಒಂದು ಪರಿಸರನ ನಾವು ನಾಗರಿಕ ಸಮಾಜವಾಗಿ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.